ನಾನ್ ಕೋಆಪರೇಷನ್ ಅಂದ್ರೆ ಆ ಸಹಕಾರ, ಅದೇ ಅಸಹಕಾರ ಚಳುವಳಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ನಾನ್ ಕೋಆಪರೇಷನ್. ನಾನ್ ಮೀನ್ಸ್ ಇಲ್ಲ, ಕೋಆಪರೇಷನ್ ಮೀನ್ಸ್ ಸಪೋರ್ಟ್ ಟು ದ ಬ್ರಿಟಿಷ್ ಗವರ್ಮೆಂಟ್. ಸೊ ದೇರ್ ಇಸ್ ನೋ ಸಪೋರ್ಟ್ ಟು ದ ಬ್ರಿಟಿಷ್ ಗವರ್ನಮೆಂಟ್ ಫ್ರಮ್ ದ ಇಂಡಿಯನ್ಸ್ ಅಂತ ಅರ್ಥ. ಆಗಸ್ಟ್ 1ನೇ ತಾರೀಕು ಗಾಂಧಿ ಹೇಳ್ತಾರೆ, ಇವತ್ತಿನ ದಿವಸ ಭಾರತದ ದೇಶಾದ್ಯಂತ ಜನರು ನನ್ನ ಅಸಹಕಾರ ಚಳುವಳಿಗೆ ಎಲ್ಲರೂ ಬನ್ನಿ, ಜೊತೆಗೂಡಿಕೊಂಡು ಹೋಗೋಣ, ದೇಶಕ್ಕೆ ಸ್ವತಂತ್ರ ತರೋಣ ಅಂತ ಹೇಳ್ತಾರೆ. ಅವರು ತೀರ್ಕೊಂಡ್ರು. ಅದಕ್ಕೆ ಗಾಂಧಿ ಹೇಳ್ತಾರಂತೆ, ಅವರ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ತಿಲಕ್ ಸ್ವರಾಜ್ ಫಂಡ್ ಅನ್ನು ಸ್ಥಾಪಿಸೋಣ, ತಿಲಕ್ ಸ್ವರಾಜ್ ಫಂಡ್ ಅನ್ನು ಸ್ಥಾಪಿಸೋಣ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, 1921 ಏಕ ಮೂಮೆಂಟ್ ಹೇಳಿದೀನೇನ್ರಿ? ಹೇಳಿರ್ತೀನಿ, ಪಕ್ಕ ಹೇಳಿದೀನಿ. ಬೇಕಾದ್ರೆ ಡೌಟ್ ಇದ್ರೆ ಆ ಪಿಸಾಂಟ್ ಮೂವ್ಮೆಂಟ್ ಸಗದ್ ನೋಡ್ರಿ, ಪಕ್ಕ ಒಂದು ಏಕ ಚಳವಳಿ ಅಂತ. ಅದಕ್ಕೆ ಯೂನಿಟಿ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. ಒಬ್ನು ಮಾದರಿ ಪಸಿ ಅಂತ, ಮಾದರಿ ಪಸಿ. ಆ ಮಾದರಿ ಪಸಿ ವಾಸ್ ದ ಲೀಡರ್ ಆಫ್ ದಿ ಮೂವ್ಮೆಂಟ್. ಎಲ್ಲಿ ನಡೆಯುತ್ತೆ? ಉತ್ತರ ಪ್ರದೇಶದಲ್ಲಿ ನಡೆಯುತ್ತಾರೆ. ಇಂಡಿಯನ್ಸ್ ಆರ್ ನಾಟ್ ಮೆಚೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಅಹಿಂಸಾ ಅಂಡ್ ಸತ್ಯಾಗ್ರಹ. ಭಾರತೀಯರು ಅಹಿಂಸೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿಲ್ಲ. ಹಾಗಾಗಿ ನಾನು ಇದನ್ನು ವಾಪಸ್ ತಗೋತೀನಿ, ಮತ್ತೆ ನಾವು ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ. ಅವಾಗ ಈ ಘಟನೆ ಆದಾಗ ಗಾಂಧಿ ಬಂದ್ಬಿಟ್ಟು ಗುಜರಾತ್ನಲ್ಲಿ ಬಾರ್ದೋಲಿ ಅನ್ಸತ್ತೆ, ಅಲ್ಲೆಲ್ಲ ಇರ್ತಾರೆ. ಸಬರ್ಮತಿ ಅನ್ಸತ್ತೆ, ಅಲ್ಲಿರ್ತಾರೆ. ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ. ಓಕೆ, ಹಾಗಂದ್ರೆ ಏನು ನಾನ್ ಕೋಆಪರೇಷನ್ ಮೂವ್ಮೆಂಟ್? ಓಕೆ, ಇದು ನೋಡ್ಕೊಡಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಗಾಂಧಿ ಅಸಹಕಾರ ಚಳುವಳಿ. ಇದೊಂದು ಹೇಳಿದ್ರೆ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಇದು ನೋಡ್ಕೊಂಡ್ರೆ ಇಲ್ಲೇನಾಗುತ್ತೆ, ಗಾಂಧಿ ಅಸಹಕಾರ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಗಾಂಧಿ ಹೇಳ್ತಾರೆ, ನಾನು ಅಸಹಕಾರ ಚಳುವಳಿಯ ಬಗ್ಗೆ ಗಾಂಧಿ 1920 920 ಈ ನಾಗಪುರ ಅಂತ ಒಂದು ಊರು, ನಾಗಪುರ ಎಲ್ಲಿ ಬರುತ್ತಿದ್ದು? ಇಟ್ ಈಸ್ ಇನ್ ಮಹಾರಾಷ್ಟ್ರ. ಆ ಮಹಾರಾಷ್ಟ್ರದ ನಾಗಪುರಲ್ಲಿ ಒಂದು ಕಾರ್ಯಕ್ರಮ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆನ್ಯುವಲ್ ಸೆಷನ್, ವಾರ್ಷಿಕ ಅಧಿವೇಶನವೇನೋ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಎಲ್ಲ ಕಾಂಗ್ರೆಸ್ ಮೆಂಬರ್ ಸೇರ್ಕೋತಾರೆ. ಆಗ ಗಾಂಧಿ ಸೆಡ್ ದಟ್, ಗಾಂಧಿ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಒನ್ ಇಂಪಾರ್ಟೆಂಟ್ ಮೂವ್ಮೆಂಟ್ ಕಾಲ್ಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ನಾನು ಅಸಹಕಾರ ಚಳುವಳಿಯನ್ನ ಬೆಂಬಲ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಕಲ್ಕತ್ತಾದಲ್ಲಿ ಸೆಷನ್ ಆಗಿರುತ್ತೆ, 1920 ಸ್ಪೆಷಲ್ ಸೆಷನ್. ಅಲ್ಲಿ ಗಾಂಧಿ ಅದನ್ನೇ ಮಾತು ಹೇಳ್ತಾರೆ, ನಾನು ಅಸಹಕಾರ ಚಳುವಳಿ ಮಾಡ್ತೀನಿ ಅಂತ. ಆಗ ಬಹಳ ಜನ ಹೇಳ್ತಾರೆ, ಸಿದ್ಧಾನಂದ ದಾಸ್ ಅಂತಕ್ಕಂಥವ್ರು ಹೇಳ್ತಾರೆ, ಸೊ ಗಾಂಧಿ ಐ ಆಮ್ ನಾಟ್ ರೆಡಿ ಟು ಸಪೋರ್ಟ್ ದ ನಾನ್ ಕೋಆಪರೇಷನ್. ಗಾಂಧಿ ಕೇಳ್ತಾರೆ ವೈ? ಅವ್ರು ಹೇಳ್ತಾರೆ, ಗಾಂಧಿ ಯು ಆರ್ ಸೇಯಿಂಗ್ ದ ಇಂಡಿಯನ್ಸ್ ಟು ಬೈಕಾಟ್ ದ ಗವರ್ಮೆಂಟ್ ಜಾಬ್ಸ್, ಬೈಕಾಟ್ ದ ಗವರ್ಮೆಂಟ್ ಸ್ಕೂಲ್ಸ್, ಬೈಕಾಟ್ ದ ಟ್ಯಾಕ್ಸಸ್, ಬೈಕಾಟ್ ದ ಬ್ರಿಟಿಷ್ ಸರ್ವಿಸಸ್, ಓಕೆ, ರಿಟರ್ನ್ ದ ಬ್ರಿಟಿಷ್ ಟೈಟಲ್ಸ್, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳಿದ್ರು. ಇದನ್ನೆಲ್ಲ ನಾವು ವಾಪಸ್ ಕೊಟ್ಬಿಟ್ರೆ ನಾಳೆ ಇನ್ ಕೇಸ್ ವಿ ಡಿಡ್ ನಾಟ್ ಗೆಟ್ ಎನಿ ಇಂಡಿಪೆಂಡೆನ್ಸ್, ವಾಟ್ ವಿಲ್ ಬಿ ದ ಕಂಡೀಷನ್ ಆಫ್ ಇಂಡಿಯನ್ಸ್? ಏನಾಗಬಹುದು ಅವ್ರ ಪರಿಸ್ಥಿತಿ? ಇದು ಇಟ್ ಇಸ್ ಎ ನಾನ್ ಕಾನ್ಸ್ಟಿಟ್ಯೂಷನಲ್, ತುಂಬಾ ಇದು ಅಸಂವಿಧಾನಿಕ ಆಗಿರೋದು, ಇದು ಬೇಡವೇ ಬೇಡ ಅಂತ ಅವರು CR ದಾಸ್ ಹೇಳ್ತಾರೆ. ಬಟ್ ಗಾಂಧಿ ಕೇಳಲ್ಲ. ಗಾಂಧಿ ಹೇಳ್ತಾರೆ, ನನ್ ಮೇಲೆ ನಂಬಿಕೆ ಇಡಿ, ಬಿಲೀವ್ ಇನ್ ಮೀ, ಆಗತ್ತೆ, ಆಗ ಮಾಡೋಣ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಡಿಸಿಷನ್ ಇದು. ಕೊನೆಗೆ ಅವರೆಲ್ಲ ಗಾಂಧಿಯ ಮಾತಲ್ಲಿ ಒಪ್ಕೋತಾರೆ. ಇಲ್ಲಿ ನೋಡಿ, ಮತ್ತೆ ಗಾಂಧಿ ಕೇಳ್ತಾರೆ, ಗಾಂಧಿ ಏನ್ ಮಾಡೋದು? ಗಾಂಧಿ ಹೇಳ್ತಾರೆ, ಇದನ್ನ ಅದೇ ಹೇಳಿದ್ನಲ್ಲ, ಅದನ್ನು ಮಾಡೋಣ, ಅಸಹಕಾರ ಚಳುವಳಿಯನ್ನು ಮಾಡೋಣ ಅಂತ ಹೇಳ್ತಾರೆ. ಆಗ CR ದಾಸ್ ಅವರು ಕೂಡ ಗಾಂಧಿಯ ಅವರ ಮಾತುಗಳಿಗೆ ಒಪ್ಪಿಕೊಂಡ್ರು. ಫೈನಲಿ ಹಿ ಆಲ್ಸೋ ಅಕ್ಸೆಪ್ಟ್. ಗಾಂಧಿ ಹೇಳ್ತಾರೆ, ಗಾಂಧಿ ತಮ್ಮ ಹೇಳ್ತಾ ಹೋಗ್ತಾರೆ, ಹೇಗಿರುತ್ತೆ ನಾನ್ ಕೋಆಪರೇಷನ್? ನಾನ್ ಕೋಆಪರೇಷನ್ ಅಂದ್ರೆ ಆ ಸಹಕಾರ, ಅದೇ ಅಸಹಕಾರ ಚಳುವಳಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ನಾನ್ ಕೋಆಪರೇಷನ್. ನಾನ್ ಮೀನ್ಸ್ ಇಲ್ಲ, ಕೋಆಪರೇಷನ್ ಮೀನ್ಸ್ ಸಪೋರ್ಟ್ ಟು ದ ಬ್ರಿಟಿಷ್ ಗವರ್ಮೆಂಟ್. ಸೊ ದೇರ್ ಇಸ್ ನೋ ಸಪೋರ್ಟ್ ಟು ದ ಬ್ರಿಟಿಷ್ ಗವರ್ನಮೆಂಟ್ ಫ್ರಮ್ ದ ಇಂಡಿಯನ್ಸ್ ಅಂತ ಅರ್ಥ. ನಾವು ನಿಮಗೆ ಸಪೋರ್ಟ್ ಮಾಡಿದ್ರೆ ಏನಾಗತ್ತಪ್ಪ ಶರಣು? ಇಷ್ಟೇ ಆಗೋದು. ಬ್ರಿಟಿಷ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಬ್ರಿಟಿಷ್ ವಿಲ್ ಬಿಕಮ್ ವೀಕ್. ನಾವು ಸರ್ಕಾರಿ ಕೆಲಸ ಬಿಟ್ರೆ ಆಟೋಮೆಟಿಕಲಿ ಅವರಲ್ಲಿ ವೀಕ್ ಆಗ್ತಾರೆ. ನಾವು ಟ್ಯಾಕ್ಸ್ ಕೊಡ್ತಾ ಇದ್ರೆ ದೇ ಬಿಕಮ್ ಎಕನಾಮಿಕಲಿ ವೀಕ್. ನಾವು ಕೆಲಸ ಆರ್ಮಿಯನ್ನ ಬೈಕಾಟ್ ಮಾಡಿದ್ರೆ ದ ಮಿಲಿಟರಿ ವೀಕ್ ಆಗುತ್ತೆ. ನಾವು ಟೈಟಲ್ಸ್ ಗಳನ್ನ ವಾಪಸ್ ಕೊಟ್ರೆ ಅವ್ರಿಗೆ ಇನ್ಯಾರು ಅವಮಾನ ಆಗುತ್ತೆ. ಸೊ
ಮಕ್ಕಳು ಸ್ಟೂಡೆಂಟ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತೆ ಕಾಲೇಜ್ನ ಬೈಕಾಟ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕಲಿ ಎಲ್ಲ ಸ್ಕೂಲ್ಗಳು ಬಂದಾಗತ್ತೆ. ಯಾರಿಗೆ ಪಾಠ ಮಾಡ್ತಾರೆ? ಕಾಲೇಜಸ್ ಯೂನಿವರ್ಸಿಟೀಸ್ ಬಂದಾಗತ್ತೆ. ಅಂಡ್ ವಕೀಲ್ಸ್ ಅಂದ್ರೆ ಲಾಯರ್ಸ್ ಬೈಕಾಟ್ ದ ಕೋರ್ಟ್ನ ಬೈಕಾಟ್ ಮಾಡಿದ್ರೆ ಜನನೇ ಕೋರ್ಟ್ಗೆ ಹೋಗಲ್ಲ. ಸೊ ದೆನ್ ಆಟೋಮೆಟಿಕಲಿ ದ ಬ್ರಿಟಿಷ್ ಗೌರ್ಮೆಂಟ್ ವಿಲ್ ಶಾಟರ್ ಅಂಡ್ ಆಟೋಮೆಟಿಕಲಿ ದೇ ವಿಲ್ ಲೀವ್ ದ ಕಂಟ್ರಿ ಅಂಡ್ ವಿ ಗೆಟ್ ಇಂಡಿಪೆಂಡೆನ್ಸ್ ಅಂತ ಗಾಂಧಿ ಒಂದು ಕನಸನ್ನು ಬಿತ್ತಿದ್ದಾರೆ. ಅವ್ರದ್ದೊಂದು ಪತ್ರಿಕೆ ಇತ್ತು ಗಾಂಧಿದು, ಅದ್ರ ಹೆಸರು ಯಂಗ್ ಇಂಡಿಯಾ ಅಂತ. ಆ ಯಂಗ್ ಇಂಡಿಯಾದಲ್ಲಿ ಗಾಂಧಿ ಬರಿತಾ ಹೇಳ್ತಾರಂತೆ, ಇನ್ನು 1 ವರ್ಷದ ಒಳಗಾಗಿ ತಿಳಿಸ್ಕೊಡ್ರಿ, ಇನ್ನು 1 ವರ್ಷದ ಒಳಗಾಗಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂತ ಹೇಳಿ. ಇನ್ನು 1 ವರ್ಷದ ಒಳಗಾಗಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾರೆ. ಗ್ಯಾರಂಟಿ. ಅದೇ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಲ್ಲ, ಪ್ರತಿ ತಿಂಗಳು ಟಕಾಟಕ್ ಅಂತ ಬರ್ತಿರತ್ತೆ ಅಂತ ಅಂತೇನ್ರಿ. ಓಕೆ, ಏನು ಬಂದಿಲ್ಲ. ಜನ ಎಲ್ಲ ಬಾಯ್ ಬಿಟ್ಕೊಂಡು ಆಕಾಶ ನೋಡ್ತಾರೆ, ಬರುತ್ತೆ. ಸೊ ಹಾಗಾಗಿ ಗಾಂಧಿ ಹೇಳಿದ್ರು, ಇನ್ನ 1 ವರ್ಷದಲ್ಲಿ ನೀವು ಸ್ವಾತಂತ್ರ್ಯ ತಂದ್ಕೊಳ್ತೀವಿ. ಇಷ್ಟು ಕತೆ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಗಾಂಧಿ ಹೇಳಿದಂತ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ರೋಗ್ರಾಮ್ಸ್ ಗಳನ್ನ ನೋಡೋಣ. ಕನ್ನಡದಲ್ಲಿ ಅದನ್ನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಕಾರ್ಯಕ್ರಮಗಳು ಅಂತ, ಇಂಗ್ಲಿಷ್ ಅದನ್ನ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ರೋಗ್ರಾಮ್ಸ್. ಪಾಸಿಟಿವ್ ಇಂದ ಮುಂಚೆ ಫಸ್ಟ್ ನೆಗೆಟಿವ್ ಬರ್ತೀನಿ, ಅಲ್ಲಿಂದ ನೋಡ್ತಾವ. ಫಸ್ಟ್ ಗಾಂಧಿ ಹೇಳ್ತಾರೆ, ಬೈಕಾಟ್ ಆಫ್ ಗವರ್ನಮೆಂಟ್ ಜಾಬ್ಸ್. ನಾವು ಸರ್ಕಾರಿ ಹುದ್ದೆಗಳನ್ನು ತೊರೆಯಬೇಕು. ಸೊ ಬೈಕಾಟ್ ಆಫ್ ಗವರ್ನಮೆಂಟ್ ಜಾಬ್ಸ್. ಭಾರತದ ಜನರೆಲ್ಲರೂ ಯಾರ್ಯಾರು ಸರ್ಕಾರಿ ಹುದ್ದೆಗಳಲ್ಲಿ ಇದ್ದೀರಿ ಅವರೆಲ್ಲರೂ ಸರ್ಕಾರಿ ಹುದ್ದೆಗಳನ್ನ ತ್ಯಜಿಸಿ. ಇವತ್ತೇನಾದ್ರು ಗಾಂಧಿ ಇದ್ದಿದ್ರೆ, ಇನ್ ಕೇಸ್ ಗಾಂಧಿ ನಾನು ಅಸಹಕಾರ ಚಳುವಳಿ ಮಾಡ್ತೇನೆ, ನನ್ನ ಪ್ರಿಯ ಭಾರತೀಯರೇ, ವಿದ್ಯಾರ್ಥಿಗಳೇ, ನೀವು ಸರ್ಕಾರಿ ಕೆಲಸವನ್ನು ಬಿಡ್ರಿ ಅಂದಿದ್ರೆ ಗಾಂಧಿ ವಿಜಯನಗರದಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ಬೇಕಾಯ್ತು ಮೇನ್ ರೋಡ್ ಅಂತ. ಯಾವನೂ ಬರ್ತಿರ್ಲಿಲ್ಲ. ಕರೆಕ್ಟ್ ಗುರು? ಕರೆಕ್ಟ್. ಪರಿಸ್ಥಿತಿ ಹಿಂಗಿದೆ. ಆಮೇಲೆ ಗಾಂಧಿ ಆ ಕಡೆ ನೋಡಿದ್ರೆ ಎಲ್ರಪ್ಪ ಯಾರು ಇಲ್ಲಲ್ರು, ಅಸಹಕಾರ ಯಾರಿಗ್ ಮಾಡೋಣ, ಸಹಕಾರನೇ ನನಗೆ ಸಿಕ್ಕಿಲ್ಲ ಅಂದ್ರೆ ನಾವ್ ಯಾರಿಗೆ ಅಸಹಕಾರ ಮಾಡೋಣ ಅಂತ ಗಾಂಧಿ ಅವ್ರು ಹೋಗ್ಬಿಟ್ಟು ಇಲ್ಲೇ ಮಲ್ಲೇಶ್ವರಂ ಒಂದು ಸೈಟ್ ತಗೊಂಡು ಸೆಟ್ಲ್ ಆಗ್ಬಿಡ್ತಿದ್ರು. ಸವಾಸನೆ ಬೇಡ ಇಂಡಿಯನ್ಸ್ ಅಂತ. ಅದು ಅವತ್ತಿನ ಭಾರತ. ಗಾಂಧಿ ಒಂದು ಮಾತಿಗೆ ಭಾರತದಲ್ಲಿ ಕ್ರೋರ್ಸ್ ಆಫ್ ಇಂಡಿಯನ್ಸ್ ಬೈಕಾಟೆಡ್ ದ ಜಾಬ್ಸ್. ಸೆಕೆಂಡ್ ಪಾಯಿಂಟ್ ಗಾಂಧಿ ಹೇಳ್ತಾರೆ, ಬೈಕಾಟ್ ಪೊಲೀಸ್ ಆರ್ ಮಿಲಿಟರಿ. ಭಾರತೀಯ ಸೈನ್ಯದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಇದನ್ನ ಕೆಲಸವನ್ನ ಬಿಟ್ಟು ಬಿಡ್ಬೇಕು. ಬಹಳಷ್ಟು ಜನ, ಲಕ್ಷ ಜನ ಸೈನಿಕರು ಕೆಲಸ ಬಿಟ್ರು. ನೆಕ್ಸ್ಟ್ ಗಾಂಧಿ ಹೇಳ್ತಾರೆ, ಬೈಕಾಟ್ ಗವರ್ನಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜ್. ಭಾರತೀಯ ವಿದ್ಯಾರ್ಥಿಗಳು ಶಾಲಾ ಮತ್ತು ಕಾಲೇಜುಗಳನ್ನ ಬಿಡಬೇಕು. ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಬೈಕಾಟೆಡ್ ಇಟ್. ಅದರಲ್ಲಿ ಭಗತ್ ಸಿಂಗ್ ಕೂಡ ಇದ್ದ. ನೆಕ್ಸ್ಟ್ ಫೋರ್ತ್ ಒನ್ ಮತ್ತೆ ಹೇಳ್ತಾರೆ ಗಾಂಧಿ, ಸ್ಕೂಲ್ಸ್ ಆಯ್ತು, ಇದಾಯ್ತು. ನೆಕ್ಸ್ಟ್ ಬೈಕಾಟ್ ಆಫ್ ಕೋರ್ಟ್ಸ್. ವಕೀಲರು ಕೋರ್ಟ್ಗಳನ್ನು ಬೈಕಾಟ್ ಮಾಡಬೇಕು, ಯಾರು ಕೂಡ ಕೋರ್ಟಿಗೆ ಹೋಗ್ಕೂಡ್ದು. ನೆಕ್ಸ್ಟ್ 5ನೇದು ಹೇಳ್ತಾರೆ, ಬೈಕಾಟ್ ಆಫ್ ಲಿಕ್ಕರ್. ಮದ್ಯವನ್ನ ಬಹಿಷ್ಕರಿಸಬೇಕು. ನೆಕ್ಸ್ಟ್ ಬೈಕಾಟ್ ಆಫ್ ಟ್ಯಾಕ್ಸಸ್. ಭಾರತೀಯ ಜನರು ಕರ ನಿರಾಕರಣೆ, ಟ್ಯಾಕ್ಸಸ್ ಅನ್ನ ಬೈಕಾಟ್ ಮಾಡಬೇಕು. ನೆಕ್ಸ್ಟ್ ಬೈಕಾಟ್ ಆಫ್ ಹೇಳ್ರಿ, ಒಂದಾರು ಹೇಳ್ರಿ, ಇಲ್ಲ ನಾನೇ ಹೇಳ್ತಿದ್ದೀನಿ. ಓಕೆ, ರಿಟರ್ನ್ ಆಫ್ ಟೈಟಲ್ಸ್ ಅಂದ್ರೆ ಬಿರುದುಗಳನ್ನ ವಾಪಸ್ ಕೊಡ್ಬೇಕು. ಇಷ್ಟನ್ನ ಹೇಳ್ತಾರೆ. ಇನ್ನು ಬಹಳ ಬರ್ತವೆ, ಸಾಕು ನಮಗೆ. ನೆಕ್ಸ್ಟ್ ಈ ಕಡೆ ಬರ್ತೀನಿ, ಪಾಸಿಟಿವ್ ಬರ್ತೀನಿ. ಈ ಕಡೆ ಇಲ್ಲಿ ನೋಡಿ, ಈ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂಡ್ ಬೈಕಾಟ್ ಆಗತ್ತೆ. ಅದರ ಬದಲು ಗಾಂಧಿ ಸಜೆಸ್ಟೆಡ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಸ್ಕೂಲ್ಸ್. ಭಾರತದಲ್ಲಿ ರಾಷ್ಟ್ರೀಯ ಶಾಲಾ ಮತ್ತು ಕಾಲೇಜುಗಳನ್ನ ಸ್ಥಾಪಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಜಾಮಿಯಾ ಮಿಲಿಯಾ ಕಾಲೇಜ್, ಅದು ಡೆಲ್ಲಿಯಲ್ಲಿ. ಕಾಶಿ ವಿದ್ಯಾಪೀಠ ಅಂತ ಈ ಬಿಹಾರದ ಪುಣೆ ಅಂತ ಪಾಟ್ನಾ ಅನ್ಸುತ್ತೆ, ಅಲ್ಲಿ ಇದೆಲ್ಲ ಸ್ಟಾರ್ಟ್ ಆಯ್ತು. ನಮ್ ಬೆಂಗಳೂರಲ್ಲೂ ನ್ಯಾಷನಲ್ ಕಾಲೇಜ್ ಅಂತ ಸ್ಟಾರ್ಟ್ ಆಯ್ತು, ಹೇಳಿದಿರಲ್ಲ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಅದು. ಓಕೆ, ಈ ತರ ನಮ್ ದೇಶದಲ್ಲಿ ಬಹಳ ಸ್ಟಾರ್ಟ್. ನೆಕ್ಸ್ಟ್ ಒಂದ್ ಕಡೆ ನ್ಯಾಷನಲ್ ಸ್ಕೂಲ್ಸ್ ಅಂಡ್ ಕಾಲೇಜ್. ನೆಕ್ಸ್ಟ್ ಕೋರ್ಟ್ಗಳು ಬೈಕಾಟ್ ಮಾಡಿದ್ರು. ಜನ ಕೋರ್ಟ್ ಬೈಕಾಟ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಅದಕ್ಕೆ ಗಾಂಧಿ ಹೇಳ್ತಾರೆ, ವಿ ಶುಡ್ ಎಸ್ಟಾಬ್ಲಿಷ್ ಪಂಚಾಯತ್ ಅಂತ ಹೇಳ್ತಾರೆ. ಪ್ರತಿ ಗ್ರಾಮಗಳಲ್ಲೂ ಪಂಚಾಯತ್ಗಳನ್ನ ಮಾಡೋಣ, ಅಲ್ಲಿ ಜನರಿಗೆ ನ್ಯಾಯಗಳನ್ನ ದೊರಕಿಸಿಕೊಡ. ನೆಕ್ಸ್ಟ್ ಗಾಂಧಿ ಹೇಳ್ತಾರೆ, ಮತ್ತಿನ್ನೇನಿದೆ,
ನ್ಯಾಷನಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಪಂಚಾಯತ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದು, ಪಾಸಿಟಿವ್ ಪ್ರೋಗ್ರಾಮ್ಸ್. ಮತ್ತೆ ಪ್ರಾಪಗೇಷನ್ ಆಫ್ ಖಾದಿ ಅಂಡ್ ಚರಕ, ಖಾದಿ ಮತ್ತು ಚರಕದ ಪ್ರಚಾರ. ನಮ್ಮ ದೇಶದಲ್ಲಿ ಈ ಚರಕ ಅಂದ್ರೆ ಈ ತರ ಇರುತ್ತೆ, ಈ ತರ ಸ್ಪೋಕ್ಸ್ ಇರುತ್ತೆ, ಅದನ್ನ ಈ ತರ ಇನ್ನೊಂದು ರೊಟೇಟರ್ ಇರುತ್ತೆ. ಓಕೆ, ಅದ್ರ ಮುಖಾಂತರ ಅದನ್ನ ಬಟ್ಟೆಗಳನ್ನ ತೆಗಿತಾರೆ. ಓಕೆನಾ, ಖಾದಿ ಮತ್ತು ಚರಕ. ನೋಡಿದಿರಲ್ಲ ಚರಕ. ಸೊ ಇದನ್ನ ಈ ತರ ರೊಟೇಟರ್ ಇರುತ್ತೆ, ಹಿಂಗ್ ತಿರುಗಿಸ್ತಾ ಇರ್ತಾರೆ. ಇಲ್ಲಿ ಕಾಟನ್ ಹಿಂಗ್ ಕೊಡ್ತಾರೆ, ಇದು ಹಿಂಗ್ ರೊಟೇಟ್ ಮಾಡ್ತಾರೆ, ಹಿಂಗ್ ಬರ್ತಾ ಇರ್ತದೆ, ಮತ್ತೆ ಈಗ ಹೋಗಿ ಬರ್ತಾವ. ಫೈನಲಿ ಟುವೆನ್ ಅದೊಂದು ಹೂಲನ್ ಏನಂತಾರೆ, ಈ ದಾರ ಬರುತ್ತಲ್ಲ, ಅದು ರೆಡಿ ಆಗುತ್ತೆ. ಫೈನಲಿ ಅದನ್ನ ಗಾಂಧಿ ಹೇಳ್ತಾರೆ, ನಿಮ್ಮ ಮನೇಲಿ ಬೇಕಾಗಿರೋ ಬಟ್ಟೆಗಳಿಗೆ ನೀವೇ ದಾರವನ್ನ ರೆಡಿ ಮಾಡ್ಕೊಳ್ಳಿ. ದಟ್ ಗಿವನ್ ಟು ಸಮ್ ಟೇಲರ್, ಯಾರಿಗೊಬ್ನಿಗೆ ಬಟ್ಟೆ ನೇಯನಿಗೆ ಕೊಟ್ರೆ ಅವ್ನು ನಿಮಗೆ ಸೀರೆಗಳನ್ನ ಬಟ್ಟೆಗಳನ್ನ ರೆಡಿ ಮಾಡ್ಕೊಡ್ತಾನೆ. ಸೊ ಗಾಂಧಿ ಸಜೆಸ್ಟೆಡ್ ಇಂಡಿಯನ್ಸ್ ಟು ಬೈಕಾಟ್ ಬ್ರಿಟಿಷ್ ಪ್ರಾಡಕ್ಟ್ಸ್ ಅಂಡ್ ಟು ಯೂಸ್ ಸಜೆಸ್ಟೆಡ್ ಟು ಯೂಸ್ ಖಾದಿ ಅಂಡ್ ಚರಕ. ದ ಫೋರ್ತ್ ಪಾಯಿಂಟ್ ಗಾಂಧಿ ಹೇಳ್ತಾರೆ ಮತ್ತೊಂದು, ಹಿಂದೂ ಮುಸ್ಲಿಂ ಯೂನಿಟಿ, ಹಿಂದೂ ಮತ್ತು ಮುಸಲ್ಮಾನರು ಏಕತೆಯಿಂದ ಇರಿ ಅಂತ ಹೇಳ್ತಾರೆ. ಇದು ದೇಶಕ್ಕೆ ಬಹಳಷ್ಟು ಅವಶ್ಯಕವಾಗಿದೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಹೇಳ್ತಾರೆ ಗಾಂಧಿ, ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯರ ಸಬಲೀಕರಣ. ವುಮನ್ಗೆ ಮನೇಲಿರೋ ಅಷ್ಟೇ ಕೆಲಸ ಅಲ್ಲ, ಶಿ ಶುಡ್ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರ್ತಾಳೆ. ಅವಳನ್ನ ಇಂಡಸ್ಟ್ರಿಗಳು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ಲಿ, ಆಮೇಲೆ ಕಾಟೇಜ್ ಇಂಡಸ್ಟ್ರೀಸ್, ಗುಡಿ ಕೈಗಾರಿಕೆಗಳನ್ನ ಕಟ್ಟಲಿ. ಓಕೆ, ಅವಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕೆ ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಖಾದಿ ಚರಕ, ಹಿಂದೂ ಮುಸ್ಲಿಂ ಯೂನಿಟಿ, ವುಮನ್ ಎಂಪವರ್ಮೆಂಟ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ. ಇದು ಕೂಡ ಒಂದು ಬಹಳ ದೊಡ್ಡ ಕಾರ್ಯಕ್ರಮ. ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ ಅಂತ ಕರಿತೀವಿ ಕನ್ನಡದಲ್ಲಿ. ಅಸ್ಪೃಶ್ಯತೆ ಅಂದ್ರೆ ಒಬ್ಬ ವ್ಯಕ್ತಿನ ಮುಟ್ಟಿಸ್ಕೊಳ್ಬಾರ್ದು ಅಂತಕ್ಕಂಥ ಮನಸ್ಥಿತಿ. ದ ಆರ್ಟಿಕಲ್ 17 ಅಬಾಲಿಷ್ಡ್ ದ ಅನ್ಟಚಬಿಲಿಟಿ. ಕರೆಕ್ಟ್ ಏನ್ರಿ? ಆರ್ಟಿಕಲ್ 17 ತಾನೆ. ಹಾಗಾಗಿ ಇದು ಅನ್ಟಚಬಿಲಿಟಿಯನ್ನ ವಿರೋಧ ಮಾಡ್ತದೆ. ಈಗ ಇಷ್ಟೆಲ್ಲ ಗಾಂಧಿ ಹೋರಾಟಗಳನ್ನ ಹೇಳಿ ದೇಶದಾದ್ಯಂತ ಹೋರಾಟ ಶುರುವಾಯಿತು. ಇದೇ ಅಸಹಕಾರ ಚಳುವಳಿ. ಹೇಗ್ ಶುರುವಾಗತ್ತೆ ನೆಕ್ಸ್ಟ್ ನೋಡಿ. 1920 ಆಗಸ್ಟ್ 1ನೇ ತಾರೀಕು ಗಾಂಧಿ ಹೇಳ್ತಾರೆ, ಇವತ್ತಿನ ದಿವಸ ಭಾರತದ ದೇಶಾದ್ಯಂತ ಜನರು ನನ್ನ ಅಸಹಕಾರ ಚಳುವಳಿಗೆ ಎಲ್ಲರೂ ಬನ್ನಿ, ಜೊತೆಗೂಡಿಕೊಂಡು ಹೋಗೋಣ, ದೇಶಕ್ಕೆ ಸ್ವತಂತ್ರ ತರೋಣ ಅಂತ ಹೇಳ್ತಾರೆ. ಅವತ್ತಿನ ದಿವಸವೇ ಬಾಲ ಗಂಗಾಧರ ತಿಲಕ್ ತೀರಿಕೊಂಡರು. ದ ಬಾಲ ಗಂಗಾಧರ ತಿಲಕ್ ವಾಸ್ ಡೈಡ್ ಆನ್ ದಟ್ ಡೇ. ತಿಲಕರು ಅವತ್ತು ತೀರಿಕೊಂಡ್ರು. ತಿಲಕ್ ವಾಸ್ ಎ ಗ್ರೇಟ್ ಪರ್ಸನಾಲಿಟಿ, ನಿಮ್ಗೆ ಗೊತ್ತು. ಅವ್ರು ತೀರ್ಕೊಂಡ್ಬಿಡ್ತಾರೆ. ಅವತ್ತು ದೇಶದ ಜನಕ್ಕೆ ಶಾಕ್ ಆಯ್ತು. ಇದೇ ನೀವು ಇವತ್ತಿನ ದಿನನೇ ಪ್ರಾರಂಭ ಮಾಡಬೇಕು, ಅವತ್ತರ ತಿಲಕರು ತೀರ್ಕೊಂಡ್ ಬಿಟ್ರಲ್ಲ. ಆಗ ಗಾಂಧಿ ಹೇಳ್ತಾರಂತೆ, ನನ್ನ ಮೈ ಬುಲ್ ವಾರ್ಕ್ ವಾಸ್ ಗಾನ್, ನನ್ನ ಬಲ ಭುಜ ಹೊರಟು ಹೋಯಿತು, ನನ್ನ ಅಪಾರವಾದ ಶಕ್ತಿ ಹೊರಟು ಹೋಯಿತು ಅಂತ ಗಾಂಧಿ ಹೇಳಿಕೆ ಕೊಡ್ತಾರೆ. ಆ ಗಾಂಧಿಯ ಹೇಳಿಕೆ ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ಯಾಕೆಂದ್ರೆ ತಿಲಕ್ ವಾಸ್ ವೆರಿ ಇಂಪಾರ್ಟೆಂಟ್ ಲೀಡರ್ ಆಫ್ ದ ನೇಷನ್. ದೇಶದ ಸ್ವತಂತ್ರ ಚಳುವಳಿಯಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದು. ಅವ್ರಿಲ್ದೆ ಸ್ವದೇಶಿ ಚಳುವಳಿನ ನಾವು ನೆನಪಿಸ್ಕೊಳಕ್ಕೂ ಆಗಲ್ಲ. ಕರೆಕ್ಟ್ ಏನ್ರಿ? ಅವ್ರಿಲ್ದೆ ಆ ಗಣೇಶ ಉತ್ಸವಗಳು, ಆ ಶಿವಾಜಿ ಉತ್ಸವಗಳಿರ್ಬೋದು, ಆ ಕೇಸರಿ ಮರಾಠ ಪತ್ರಿಕೆಗಳ ಪ್ರಚಾರ ಇರ್ಬೋದು, ಹೋಮ್ ರೂಲ್ ಚಳುವಳಿ ಇರ್ಬೋದು, ನಮ್ಮ ಕರ್ನಾಟಕದ ಸಂಕೇಶ್ವರ, ನಿಪ್ಪಾಣಿ, ಬೆಂಗಳೂರು ಅಂತೀನಿ, ಧಾರವಾಡ, ಬೆಳಗಾವಿಗೆ ಬಂದಿದ್ದಿರ್ಬೋದು. ಸೊ ಹಾಗಾಗಿ ಇಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವರು ತೀರ್ಕೊಂಡ್ರು. ಅದಕ್ಕೆ ಗಾಂಧಿ ಹೇಳ್ತಾರಂತೆ, ಅವರ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ತಿಲಕ್ ಸ್ವರಾಜ್ ಫಂಡ್ ಅನ್ನು ಸ್ಥಾಪಿಸೋಣ. ತಿಲಕ್ ಸ್ವರಾಜ್ ಫಂಡ್ ಅನ್ನು ಸ್ಥಾಪಿಸೋಣ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಕೋಟಿ ರೂಪಾಯಿ ಇದ್ರಿ ಫಂಡ್? ಅದು 1 ಕೋಟಿ ರೂಪಾಯಿಗಳ ತಿಲಕ್ ಸ್ವರಾಜ್ ಫಂಡ್. ಹಾಗಾಗಿ ಹೇಳ್ತಾರೆ, ಭಾರತೀಯರು ದಯವಿಟ್ಟು ನೀವು ಅಟ್ಲೀಸ್ಟ್ 1 ರೂಪಾಯಿನಾದ್ರೂ ಕೊಡಿ, ಆ ಕೊಟ್ಟಿರೋ ದುಡ್ಡನ್ನ ನಾವು ಸ್ವರಾಜ್ಯ ಚಳುವಳಿಗೆ ಬಳಸ್ಕೋತೀವಿ. ನಮ್ಮ ದೇಶದ ಜನ ಹೇಗೆ ಅಂತ ಹೇಳಿದ್ರೆ, 1 ಕೋಟಿ ರೂಪಾಯಿ ಫಂಡ್ ಫಿಕ್ಸ್ ಮಾಡಿದ್ರೆ 4 ಕೋಟಿ ರೂಪಾಯಿ ಕೊಟ್ರು ಅವತ್ತಿನ ಕಾಲದ ಜನ. 4 crore rupees. ಓಕೆ, ಫಂಡ್ ಹಂಗ್ ಬಂತು. ರಾಮ ಮಂದಿರ ಕಟ್ಟಬೇಕಾದ್ರೆ ಅವರು ರಾಮ ಮಂದಿರ ಸಮಿತಿಯವರು ಗೊತ್ತಲ್ಲ, ಆ ಸಮಿತಿಯವರು ಹೇಳಿದ್ರು ನಮ್ಗೆ 800 ಕೋಟಿ ಬೇಕು ಅಂತ ಹೇಳಿದ್ರು. ಆಕ್ಚುಲಿ ಅವರು 800 crore rupees ನಮಗೆ ಬೇಕಾಗಿರೋದು. ಅಷ್ಟು ಬಡ್ಜೆಟ್ ನಮ್ದು ಅಂತ. ತುಂಬಾ ದೊಡ್ಡ ಬಡ್ಜೆಟ್ ಅದು ಆಕ್ಚುಲಿ. ಅಷ್ಟು ಬೇಕು ನಮಗೆ ದೇವಸ್ಥಾನ ಕಟ್ಟಕ್ಕೆ, ಜನರು ದಾನ ಕೊಡಿ ಅಂತ ಕೇಳಿ. ಜನ ಕೊಟ್ರು. ಯಾವ ಲೆವೆಲ್ ಕೊಟ್ರು ಅಂದ್ರೆ, ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಯೋಧ್ಯೆ ಅವ್ರು ಹೇಳ್ತಾರಂತೆ, ದಯವಿಟ್ಟು ಫಂಡ್ ಅನ್ನು ಸ್ಟಾಪ್ ಮಾಡಿ, ಇಡಕ್ ನಮ್ಮ ಹತ್ರ ದುಡ್ಡು ಇಡಕ್ ಜಾಗ ಇಲ್ಲ ಅಂತ ಹೇಳಿದ್ರು. ಎಷ್ಟು ಬಂತು ದುಡ್ಡು?
3,300 ಕೋಟಿ ದುಡ್ಡು. 800 ಕೋಟಿ ಅದಕ್ಕೆ ಡಿಮ್ಯಾಂಡ್ ಹೇಳಿದ್ದವರು, ಬಂದು ರೀಚ್ ಆಗಿದ್ದು 800, 3,300 ಕ್ರೋರ್ಸ್. ನೆಕ್ಸ್ಟ್, ಗಾಂಧಿ ತಮ್ಮ ಈ ಎಲ್ಲ ಆಬ್ಜೆಕ್ಟಿವ್ಸ್ ಗಳನ್ನ ಹೇಳ್ತಾರೆ. ಹಾಗಾದ್ರೆ ಇವರ ಹೋರಾಟದ ಉದ್ದೇಶಗಳೇನು, ಈ ಅಸಹಕಾರ ಚಳುವಳಿಯ ಉದ್ದೇಶಗಳೇನು? ಗಾಂಧಿ ಮೊದಲನೇದು ಹೇಳ್ತಾರೆ, ರೌಲತ್ ಕಾಯ್ದೆಯನ್ನು ವಿರೋಧಿಸುವುದು, ಆಪೋಸಿಟ್ ರೌಲತ್ ಕಾಯ್ದೆ, ರೌಲತ್ ಆಕ್ಟ್, ಅದನ್ನ ನಿಷೇಧ ಮಾಡೋದು ಒಂದು. ಸೆಕೆಂಡ್, ಗಾಂಧಿ ಹೇಳ್ತಾರೆ ಜಲಿಯಾನ್ ವಾಲಾಬಾಗ್ ಘಟನೆಯನ್ನ ವಿರೋಧಿಸುವುದು, ಟು ಅಪೋಸ್ ದಿ ಜಲಿಯಾನ್ ವಾಲಾಬಾಗ್ ಮಸಾಕರ್. ಮೂರನೇದು ಯಾವ್ದು ಹೇಳ್ತಾರೆ ಗಾಂಧಿ? ಖಿಲಾಫತ್ ಹೋರಾಟವನ್ನು ಬೆಂಬಲಿಸುವುದು, ಟು ಸಪೋರ್ಟ್ ದ ಖಿಲಾಫತ್ ಮೂವ್ಮೆಂಟ್, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ದ ಫೋರ್ತ್ ಒನ್, ಸ್ವರಾಜ್ಯ ಫಾರ್ ದಿ ಇಂಡಿಯಾ, ಭಾರತಕ್ಕೆ ಸ್ವರಾಜ್ಯವನ್ನು ತರುವುದು. ಇದೇ ನನ್ನ 4 ಉದ್ದೇಶಗಳು. ಇದಿಟ್ಕೊಂಡು ನಾನು ನಿಮ್ಮ ಮುಂದೆ ಈ ದೊಡ್ಡ ಹೋರಾಟವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಭಾರತದ ಜನರೆಲ್ಲರೂ ನನ್ನ ಜೊತೆ ಬನ್ನಿ ಅಂತ ಗಾಂಧಿ. ನೀವು ಕಲ್ಪನೆ ಮಾಡಕ್ಕಾಗದಷ್ಟು ದೊಡ್ಡ ಹೋರಾಟ ಆಯ್ತು. ಲಕ್ಷ ಜನ ಸೇರ್ಕೊಂಡ್ರು ಗಾಂಧಿ ಜೊತೆ. ಸೊ ವುಮೆನ್ ಪಾರ್ಟಿಸಿಪೇಟೆಡ್, ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್, ಫಾರ್ಮರ್ಸ್ ಪಾರ್ಟಿಸಿಪೇಟೆಡ್, ಅಂಡ್ ಆಲ್ಸೋ ಇವನ್ ಏನಂತಾರೆ ಕಾರ್ಮಿಕರು, ಲೇಬರ್ಸ್ ವರ್ ಆಲ್ಸೋ ಪಾರ್ಟಿಸಿಪೇಟೆಡ್. ಇಷ್ಟು ದೊಡ್ಡ ಹೋರಾಟವಾಗಿ ಭಾರತದಲ್ಲಿ ಇದು ರೂಪುಗೊಂಡಿದೆ. ಅರ್ಥ ಆಗ್ತಿದೇನ್ರಿ? ಗೊತ್ತಾಯ್ತಾ? ಓಕೆ. ಇದಾದ ನಂತರ ಲಾಸ್ಟ್ ಬರ್ತೀನಿ. ಓಕೆ, ಇಂಪಾರ್ಟೆಂಟ್ ಇವೆಂಟ್ಸ್ ಆಫ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಈ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ನಡೆದಂತ ಪ್ರಮುಖ ಘಟನೆಗಳು, ಆ ಘಟನೆಗಳು ಹೇಳ್ತಾ ಹೋಗ್ತೀನಿ. ನಿಮ್ ನೋಟ್ಸ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂತ ಹೋಗ್ಬೇಕು ನೀವು. ಓಕೆನಾ? ಈ ಘಟನೆಗಳನ್ನ ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಮೊದಲನೇದು 1921 ನಾಗಪುರ ಫ್ಲಾಗ್ ಸತ್ಯಾಗ್ರಹ. ಎಲ್ಲರೂ ಬರ್ಸಿದ್ದೀರಾ? ಎಲ್ಲರೂ ಕೇಳಿದ್ದೀರಾ? 1921 ನಾಗಪುರ ಫ್ಲಾಗ್ ಸತ್ಯಾಗ್ರಹ. ಈ ಸಂದರ್ಭದಲ್ಲಿ ನಡೆದಂತ ಪ್ರಮುಖ ಘಟನೆ ನಾಗಪುರ್ ಫ್ಲಾಗ್ ಸತ್ಯಾಗ್ರಹ. ಬರ್ಸಿಲ್ಲ ಬಿಡ್ರಿ, ಹುಡುಕಿದ್ರು ಸಿಗಲ್ಲ ನಿಮಗೆ. ನಾಗ್ಪುರ ಅಂತ ಒಂದು ಊರು, ಆ ನಾಗಪುರದಲ್ಲಿ ಒಂದು ಧ್ವಜ ಸತ್ಯಾಗ್ರಹ ನಡೆಯುತ್ತೆ. ಏನಿದು? 1921 ಟೈಮಲ್ಲಿ ಭಾರತಕ್ಕೆ ಒಬ್ಬ ಬ್ರಿಟನ್ನಿನ ಇವನ್ ಬರ್ತಾನೆ, ಹೆಸರೇನ್ರಿ? ಪ್ರಿನ್ಸ್ ಆಫ್ ವೇಲ್ಸ್ ಅಂತ ಕರೀತಾರೆ. ಹೆಸರು ಮರ್ತಾಯ್ತು. ಪ್ರಿನ್ಸ್ ಆಫ್ ವೇಲ್ಸ್, ವೇಲ್ಸ್ ನ ರಾಜಕುಮಾರ ಭಾರತಕ್ಕೆ ಬಂದ. ಇವನು ಭಾರತಕ್ಕೆ ಬಂದ ಎರಡನೇ ಬ್ರಿಟನ್ ನ ರಾಜ ಪರಿವಾರದವನು. ಮೊದಲವನು ಯಾರಾದ್ರೆ ಹೇಳ್ಬೋದೇನ್ರಿ ಶರಣ? ಇವನ್ ಪ್ರಿನ್ಸ್ ಆಫ್ ವೇಲ್ಸ್ ಬರ್ತಾನೆ. ಇವನ್ ಭಾರತಕ್ಕೆ ಬಂದಾಗ ಇವನ್ ಟೈಮಲ್ಲಿ, ಅದೇ ಟೈಮಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು ದೇಶದಾದ್ಯಂತ. ಹಾಗಾಗಿ ಪ್ರಿನ್ಸ್ ಆಫ್ ವೇಲ್ಸ್ ನಾಗಪುರಕ್ಕೆ ಬಂದ್ರೆ ಅಲ್ಲಿ ಎಲ್ಲ ಕಡೆ ಈ ಕಪ್ಪು ಬಾವುಟಗಳನ್ನ ಇಟ್ಕೊಂಡಿದ್ರಂತೆ ಜನ. ಕಪ್ಪು ಬಾವುಟ, ಬ್ಲಾಕ್. ಆ ಬ್ಲಾಕ್ ಫ್ಲಾಗ್ ಇಟ್ಕೊಂಡು ಇವನನ್ನ ವೆಲ್ಕಮ್ ಮಾಡ್ತಾರೆ. ಬಾರಪ್ಪ ರಾಜ್ಕುಮಾರ ಅಂತಾರೆ ನೋಡಿ ನಮ್ ಕಡೆ ಒಂದ್ ಮಾತು. ಸೊ ಹಾಗಾಗಿ ದ ಪ್ರಿನ್ಸ್ ಆಫ್ ವೇಲ್ಸ್ ವಾಸ್ ವೆಲ್ಕಮ್ಡ್ ವಿತ್ ದ ಬ್ಲಾಕ್ ಫ್ಲಾಗ್ಸ್. ಆಗ ಅವ್ನು ಕೇಳ್ತಾನೆ, ಜನ ಎಷ್ಟು ಪ್ರೀತಿಯಿಂದ ನನಗೆ ಬ್ಲಾಕ್ ಫ್ಲಾಗ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿದಂತೆ ಪ್ರಿನ್ಸ್ ಆಫ್ ವೇಲ್ಸ್. ಆಗ ವೈಸ್ರಾಯ್ ಹೇಳಿದಂತೆ, ವೈಸ್ರಾಯ್ ಯಾರಿದ್ದಾರೆ? 1920 ಯಾರು ಇರ್ತಾರ್ರಿ? ರೀಡಿಂಗ್ ಅಂತ ಇರ್ತಾನೆ. ಅವಾಗ ಹೇಳ್ತಾನಂತೆ, ನೋ ಸರ್, ಇಟ್ ಈಸ್ ನಾಟ್ ವೆಲ್ಕಮ್, ದೇ ಆರ್ ಅಪೋಸಿಂಗ್ ಯು. ನಿಮ್ಮನ್ನ ವಿರೋಧಿಸ್ತಾ ಇದ್ದಾರೆ. ಬ್ಲಾಕ್ ಫ್ಲಾಗ್ ತೋರ್ಸೋದು ಅಂದ್ರೆ ವಾಪಸ್ ಮನೆ ಕಡೆ ಹೋಗು ಅಂತ ಅರ್ಥ ಸಾರ್ ಅಂತ. ಅವಾಗ ಕೇಳಿದಾಗ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಆಗ ಹೇಳ್ತಾರಂತೆ, ಭಾರತದಲ್ಲಿ ಈ ಜಲಿಯಾನ್ ವಾಲಾಬಾಗ್ ನಡೆದಿದೆ, ಆಮೇಲೆ ರೌಲತ್ ಅಂತ ಕಾಯ್ದೆ ಇದೆ, ಇದೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಆಗ ಅವನು ಪ್ರಿನ್ಸ್ ಆಫ್ ವೇಲ್ಸ್ ಹೇಳ್ತಾನಂತೆ ರೀಡಿಂಗ್ ಯು ಶುಡ್ ರಿಪೀಲ್ ದ ಇದು ನಡೆಯ 21 ಅಲ್ಲಿ ಯು ಶುಡ್ ರಿಪೀಲ್ ದ ರೌಲತ್ ಕಾಯ್ದೆಯನ್ನ ಹಿಂಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಈ ರೌಲತ್ ಕಾಯ್ದೆಯನ್ನ 1923 ಅಲ್ಲಿ ದ ಬ್ರಿಟಿಷ್ ಗವರ್ನಮೆಂಟ್ ರಿಪೀಲ್ ಮಾಡ್ತು. ಅರ್ಥ ಆಗ್ತದೇನ್ರಿ? ಸಿಂಪಲ್, ವೆರಿ ಸಿಂಪಲ್. ಹಾಗಾಗಿ ನಾಗಪುರ ಫ್ಲಾಗ್ ಸತ್ಯಾಗ್ರಹ ಅಂದ ತಕ್ಷಣ ಇಷ್ಟೇ ನಾನ್ ತಲೆ ಒಳಗೆ ಬರುತ್ತೆ. ಯಾರು ಬಂದಿದ್ರು? ವೇಲ್ಸ್ ಬಂದಿದ್ದ. ಅವನಿಗೆ ಏನು ಆಯ್ತು ಅಲ್ಲಿ ತೋರ್ಸ್ಬಿಟ್ಟು ಅವಮಾನ ಮಾಡಿದ್ರು. ಹಾಗಾಗಿ ಅವ್ನು ಕೇಳ್ತಾನೆ ಏನಾಗತ್ತೆ ಯಾಕೆ ಅಂತ. ಆಗ ರೀಸನ್ಸ್ ಹೇಳ್ತಾರೆ. ಹಾಗಾಗಿ ಇದನ್ನ ರೌಲತ್ ಆಕ್ಟ್ ನ ಅಬಾಲಿಷ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾನೆ. ಓಕೆ, ಇದು ಕಥೆ. ನೆಕ್ಸ್ಟ್ ಎರಡನೇ ಘಟನೆ ಹೇಳ್ತೀನಿ. 1921 ಮಾಪ್ಳ ರಿವೋಲ್ಟ್. ಎಲ್ಲಾರು ಇದ್ರ ಪದ ಹೇಳಿದ್ದೀನಿ ಏನ್ರಿ? ಕೇರಳದ ಮುಸಲ್ಮಾನರನ್ನ ಮಾಪ್ಳಗಳು ಅಂತ ಕರೀತಾರೆ, ಕನ್ನಡದಲ್ಲಿ ಮಾಪಿಳ್ಳ ಅಂತ ಕರೀತಾರೆ. ಏನಕ್ಕೆ ಗಲಾಟೆ ಮಾಡ್ತಾರಪ್ಪ?
ಯಾಕೆಂದ್ರೆ ಟ್ಯಾಕ್ಸಸ್ ಅಧಿಕ ಕಂದಾಯವನ್ನ ಹಾಕಿದ್ದಕ್ಕೆ ಟ್ಯಾಕ್ಸ್ ಯಾರ ಮೇಲೆ? ಹಿಂದೂ ಜಮೀನ್ದಾರರ ಮೇಲೆ ಮಾಡ್ತಾರೆ. ಆ ಕೊನೆಗೆ ಏನಾಯ್ತಿದ್ದು? ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಟರ್ನ್ ಆಯ್ತು. ಬ್ರಿಟಿಷ್ ಏನ್ ಮಾಡಿದ್ರು? ಈ ಘಟನೆಯನ್ನ ಸಪ್ರೆಸ್ ಮಾಡಿದ್ರು, ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಗಲ್ಲಿಗೆ ಹಾಕ್ತಾರೆ. ಇದೇ ಮಾಪ್ಳ ದಂಗೆ. ಹೇಳಿದೇನೇನ್ರಿ? ಬೇಕಾದ್ರೆ ನೀವು ಇದನ್ನ ಚೆಕ್ ಮಾಡಿ. ನಾನು ಯಾಕೆ ಹೇಳ್ತಾ ಇದೀನಿ ಇದನ್ನ ನೀವು ಚೆಕ್ ಮಾಡ್ಬೇಕು. ಯಾವ್ದನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು? ಟ್ರೈಬಲ್ ಅಲ್ಲ, ಪಿಸಾಂಟ್ ಮೂವ್ಮೆಂಟ್ಸ್ ಅಂತ ಅಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಮೂರನೇದು 1924 ವೈಕಂ ಸತ್ಯಾಗ್ರಹ ನಡೆಯುತ್ತೆ. ಹೇಳಿದ್ದೀನೇನಪ್ಪ? ವೈಕಂ ಗುರು ಹೇಳಿದಿನ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನೀವ್ ಬಂದಿಲ್ಲ ಅವತ್ತು. ಓಕೆ, ಗೊತ್ತೇನ್ರಿ? ಹೇಳ್ರಿ. ಓಕೆ, ಹೇಳ ಶಮಿ. ವೆರಿ ಗುಡ್, ಹೇಳ್ರಿ. ಏನೇನು ಹೇಳ್ತಿರಲ್ಲ, ಇದು ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ರೀ. ವೈಕಂ ಅನ್ನೋದು ಕೇರಳದ ಒಂದು ಊರು. ಆ ಊರಿನಲ್ಲಿ ಆ ದಲಿತರನ್ನ ಟೆಂಪಲ್ ಒಳಗಡೆ ಬಿಡ್ತಿರೋದಿಲ್ಲ. ಸೊ ನಾರಾಯಣ ಗುರು ಒಬ್ಬ ಫಾಲೋವರ್ ಇರ್ತಾನೆ, ಅವನ ಹೆಸರು ಕೆ ಕೆಳಪ್ಪನ್. ಆ ಕೆಳಪ್ಪನ್ ಒಂದು ಹೋರಾಟವನ್ನು ಮಾಡಿದ್ರೆ ದಟ್ ಇಸ್ ಕಾಲ್ಡ್ ವೈಕಂ ಸತ್ಯಾಗ್ರಹ. ಅಲ್ಲಿ ಜನರನ್ನ ಅವ್ರನ್ನ ಟೆಂಪಲ್ ಒಳಗಡೆ ಬಿಟ್ಕೊಂಡ್ರು. ಅದೇ ಹೋರಾಟ ಹೇಳಿದೀನಿ ತಾನೆ. ನೆಕ್ಸ್ಟ್ ಇದಾದ ನಂತರ 1914 to 21 ಅಲ್ಲಿ ತಾನಾ ಭಗತ್ ಚಳುವಳಿ ಅಂತ, ಮತ್ತೆ 21 ಏಕ ಮೂವ್ಮೆಂಟ್. ಇಲ್ಲಿ ನೋಡ್ರಿ, 1921 ಏಕ ಮೂವ್ಮೆಂಟ್ ಹೇಳಿದೀನೇನ್ರಿ? ಹೇಳಿರ್ತೀನಿ, ಪಕ್ಕಾ ಹೇಳಿದೀನಿ. ಬೇಕಾದ್ರೆ ಡೌಟ್ ಇದ್ರೆ ಆ ಪಿಸಾಂಟ್ ಮೂವ್ಮೆಂಟ್ ಸಗದ್ ನೋಡ್ರಿ, ಪಕ್ಕ ಒಂದು ಏಕ ಚಳುವಳಿ ಅಂತ. ಅದು ಯುನಿಟಿ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. ಒಬ್ನು ಮಾದರಿ ಪಸಿ ಅಂತ, ಮಾದರಿ ಪಸಿ. ಆ ಮಾದರಿ ಪಸಿ ವಾಸ್ ದ ಲೀಡರ್ ಆಫ್ ದಿ ಮೂವ್ಮೆಂಟ್. ಎಲ್ಲಿ ನಡೆಯುತ್ತೆ? ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ. ಇದು ಬ್ರಿಟಿಷ್ನ ಹೈ ಟ್ಯಾಕ್ಸಸ್ ಅನ್ನು ವಿರೋಧಿಸಿ ನಡೆಯುವಂತ ಒಂದು ಘಟನೆ. ನೆಕ್ಸ್ಟ್ 5ನೇದು 1914 to 21 ಟೈಮಲ್ಲೇನೋ ತಾನಾ ಭಗತ್ ಮೂವ್ಮೆಂಟ್ ಅಂತ. ತಾನಾ ಭಗತ್ ಮೂವ್ಮೆಂಟ್ ಹೇಳಿದೀನೇನ್ರಿ? ಹೇಳಿರ್ತೀನಿ. ಬೇಕಾದ್ರೆ ತಾನಾ ಭಗತ್ ಚಳುವಳಿ ಅಂತ ನೋಡಿ ಇರುತ್ತೆ. ಸಿಗ್ಲಿಲ್ಲ? ತಾನಾ ಭಗತ್, ಆ ಪಿಸಾಂಟ್ ಮೂವ್ಮೆಂಟ್ ಅಲ್ಲಿ ಹೋಗ್ರಿ, ಲಾಸ್ಟಿಗೆ ತಾನಾ ಭಗತ್ ಅಂತ ಹೇಳಿದೀನಿ ನೋಡಿ. ಸಿಕ್ತಾ? ಹೋಮ್ವರ್ಕ್ ಕೊಟ್ಟಿದ್ದೆ, ಕರೆಕ್ಟಾ ಮಾಡಿದ್ರಾ? ತಾನಾ ಭಗತ್ ಅಂತ ಒಂದು ಚಳುವಳಿ ಹೇಳಿದ್ದೆ. ಅದು ಒಂದು ತಾನಾ ಭಗತ್ ಮತ್ತು ಜಾತ್ರಾ ಭಗತ್ ಅಂತಕ್ಕಂಥವ್ರು ಹೋರಾಟವನ್ನ ಮಾಡಿದ್ರು. ಓಕೆ, ಅದು ಹೇಳಿದ್ದೆ. ನೆಕ್ಸ್ಟ್ ಅದಾದ ನಂತರ ರಂಪಾ ದಂಗೆ ಅಂತ 1921 ಹೇಳಿದ್ನೇನಪ್ಪ? ರಂಪಾ ಮೂವ್ಮೆಂಟ್, ರಂಪಾ ರಿವೋಲ್ಟ್. ರಂಪ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಒಂದು ಚಿಕ್ಕ ಊರು ರಂಪ. ಅಲ್ಲೊಬ್ಬ ಮಹಾನ್ ಕ್ರಾಂತಿಕಾರಿ ಇದ್ದ. ನಿಮ್ಗೆ ಹಾಡೆಲ್ಲ ಹಾಕಿದ್ದೆ, ತೋರಿಸಿದ್ದೆ. ಅಲ್ಲೂರಿ ಸೀತಾರಾಮ ರಾಜು ಅಂತ ಅವನ ಹೆಸರು. ಹಿಂಗ್ ಬಿಲ್ಲು ಬಾಣ ಇಟ್ಕೊಂಡು ನಿಂತಿರ್ತಾನೆ, ನೋಡಿರ್ಬೇಕು. ಅವನ ಕ್ಯಾರೆಕ್ಟರ್ ಇಂದಾನೆ ಈ RRR ಸಿನಿಮಾದಲ್ಲಿ ರಾಮ್ ಚರಣ್ ಗಾಂಧಿ ರಾಮ್ ಚರಣ್ ಒಂದು ವಿಡಿಯೋ ಹಾಕಿದ್ದೆ, ಅವ್ನು ಅದೇ ತರ ನಿಂತ್ಕೊಂತಾನೆ. ಸೊ ದಟ್ ಕ್ಯಾರೆಕ್ಟರ್ ವಾಸ್ RRR ಕ್ಯಾರೆಕ್ಟರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದಟ್ ಪರ್ಸನ್ ಅಲ್ಲೂರಿ ಸೀತಾರಾಮ್ ರಾಜು ಅಂತ ಹೇಳಿದಿನ? ಹೇಳಿರ್ತೀನಿ. ನೀವು ಮನೆ ಓದಲ್ಲ, 3 ವರ್ಷಕ್ಕೂ 6 ವರ್ಷಕ್ಕೂ ಬುಕ್ ಹಿಡಿದು ಹೆಂಗಿರುತ್ತೆ, ನೆನ್ಪಾಗ್ತಾವ? ಸೊ ನೆಕ್ಸ್ಟ್ ಹೇಳಿರ್ತೀನಿ, ಹೇಳಿದೀನಿ, ಯಾವಂತೂ ಮಿಸ್ ಮಾಡಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ 1921 ಅಕಾಲಿ ಮೂವ್ಮೆಂಟ್. ಇದೊಂದು ಹೇಳಿಲ್ಲ, ಹೇಳ್ಬಿಡ್ತೀನಿ, ಕೇಳಿಸ್ಕೊಡಿ. 1921 ಅಕಾಲಿ ಮೂವ್ಮೆಂಟ್, ಅಕಾಲಿ ಚಳುವಳಿ. ಹಾಗಂದ್ರೆ ಏನು? ಇಲ್ಲಿ ನೋಡ್ರಿ. ಅಕಾಲಿ ಅಂದ್ರೆ ಏನು? ಅಕಾಲಿಗಳು ಅಂದ್ರೆ ಯಾರು? ಇಲ್ಲಿ ನೋಡ್ರಿ, ಕೇಳಿಸ್ಕೊಡ್ರಿ ಬಾಯ್ಸ್. ಅಕಾಲಿ ಅಂದ್ರೆ ಈ ತರ ಸಿಂಪಲ್, ವೆರಿ ಸಿಂಪಲ್ ಆಗಿ ತಗೊಳ್ರಿ. ಅಕಾಲಿ ಅಂದ್ರೆ ಈ ಈ ಈ ನಮ್ಮ ಪಂಜಾಬ್ ರಾಜ್ಯದಲ್ಲಿ ಸಿಖ್ಖರು ಏನಿದ್ದಾರೆ, ಸಿಖ್ಸ್, ಆ ಪಂಜಾಬಿನ ಸಿಖ್ಖರು ಏನಿದ್ದಾರೆ ಅದರಲ್ಲಿ ಈ ಗುರುದ್ವಾರಗಳು ಅಂತ ಬರುತ್ತೆ. ಗುರುದ್ವಾರ ದ ಹೋಲಿ ಪ್ಲೇಸಸ್ ಆಫ್ ಸಿಖ್ಖರ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳು. ಆ ಸಿಖ್ಖರ ಈ ಪವಿತ್ರ ಕ್ಷೇತ್ರ ಏನಿದೆ ಗುರುದ್ವಾರ, ದಟ್ ವಾಸ್ ಕಂಟ್ರೋಲ್ಡ್ ಬೈ ಎ ಕಮ್ಯುನಿಟಿ ಕಾಲ್ಡ್ ಉದಾಸಿ ಸಿಖ್ ಮಹಾಂತ್ ಅಂತ. ಅವರನ್ನ ಉದಾಸಿ ಸಿಖ್ ಮಹಾಂತರು ಅದನ್ನ ನೋಡ್ಕೋತಾ ಇದ್ರು. ಯಾರಿವರು? ಇವರೊಂದು ಸಿಖ್ಖರಲ್ಲಿ ಒಂದು ಕಮ್ಯುನಿಟಿ, ಉದಾಸಿ ಸಿಖ್ ಮಹಾಂತ್. ಅವರು ಈ ಗುರುದ್ವಾರಗಳು ನೋಡ್ಕೋತಾ ಇದ್ರು. ಆದ್ರೆ ಈ ಉದಾಸಿ ಸಿಖ್ ಮಾನ್ಸ್ ವರ್ ಕರಪ್ಟ್ ಆಗಿದ್ರು, ಸಿಕ್ಕಾಪಟ್ಟೆ ಭ್ರಷ್ಟಾಚಾರಿಗಳಾಗಿದ್ರು ಒಂದು. ಸೆಕೆಂಡ್, ದೇವರ್ ಸಪೋರ್ಟರ್ಸ್ ಆಫ್ ಬ್ರಿಟಿಷ್ ಆಗಿದ್ರು, ಬ್ರಿಟಿಷರಿಗೆ ಬೆಂಬಲವನ್ನ ಕೊಡ್ತಾ ಇದ್ರು.
ಅಷ್ಟೇ ಅಲ್ಲದೆ ಬ್ರಿಟಿಷರಿಗೆ ಬೆಂಬಲವನ್ನ ಕೊಡ್ತಾ ಇದ್ರು. ಅಷ್ಟಲ್ಲದೆ ಇವ್ರೇನ್ ಮಾಡ್ತಾರೆ ಕೇಳಿಸ್ಕೊಡ್ರಿ ಮಜಾ. ಅಷ್ಟೇ ಅಲ್ಲದೆ ಈ ಜನರಲ್ ಡಯರ್ ಅಂತ ಏನಿದ್ದ, ದ ಜನರಲ್ ಡಯರ್, ಕೇಳಿಸ್ಕೊಡ್ರಿ, ಜನರಲ್ ಡಯರ್ ಇವನಿಗೆ ಗೌರವವನ್ನ ಕೂಡ ಕೊಟ್ಟಿರ್ತಾರೆ ಸಿಕ್ಕರು. ಅವ್ರು ಕೊಂದಿದ್ದೇ ಸಿಕ್ಕರನ್ನ, ಅಂತದ್ರಲ್ಲಿ ಇವರು ಜನರಲ್ ಡಯರ್ಗೆ ಹಾನರ್, ಈ ರೆಸ್ಪೆಕ್ಟೆಡ್ ದ ಜನರಲ್ ಡಯರ್. ಹಾಗಾಗಿ ಈ ಉದಾಸಿ ಸಿಖ್ ಮಹಾಂತರ ಬಗ್ಗೆ ಎಲ್ಲ ಜನರಿಗೆ ಕೋಪ ಇತ್ತು. ಆಗ ಈ ಗದ್ದರಿಸ್ಟ್ಗಳು ಅಂತ ಬರ್ತಾರೆ. ಗದ್ದರಿಸ್ಟ್ ಅಂದ್ರೆ ದೇ ಬಿಲಾಂಗ್ಸ್ ಟು ಗದ್ದರ್ ಪಾರ್ಟಿ, ಗದ್ದರ್ ಪಕ್ಷದ ಜನರು, ಅವರನ್ನೇ ಗದ್ದರಿಸ್ಟ್ಸ್ ಅಂತ ಕರೀತಾರೆ. ಆ ಗದ್ದರಿಸ್ಟ್ಗಳು ಯಾರ್ಯಾರು ಇದಾರಲ್ಲ ಅವರೆಲ್ಲರೂ ಒಂದಿನ ಡಿಸ್ಕಸ್ ಮಾಡಿದ್ರು. ಗದ್ದರಿಸ್ಟ್ಗಳು ಎಲ್ಲರೂ ಕೂಡ ಒಂದಿನ ಡಿಸ್ಕಸ್ ಮಾಡ್ತಾರೆ. ನಾವೆಲ್ಲರೂ ಸೇರ್ಕೊಂಡು ವಿ ಶುಡ್ ಅಟ್ಯಾಕ್ ಆನ್ ಈ ಗುರುದ್ವಾರದೊಳಗಡೆ ಹೋಗೋಣ, ಹೋಗ್ಬಿಟ್ಟು ಈ ಸಿಖ್ ಮಹಾಂತರನ್ನ ತೆಗೆದಾಕಿ ನಾವು ಗುರುದ್ವಾರಗಳನ್ನ ಕಂಟ್ರೋಲ್ ಮಾಡೋಣ. ಹಾಗಾಗಿ ಗದ್ದರಿಸ್ಟ್ ಈ ಗುರುದ್ವಾರದ ಕಡೆ ಹೋದಂತ ಸಂದರ್ಭದಲ್ಲಿ ಇವರು ಉದಾಸಿ ಸಿಖ್ ಮಹಾನ್ಸ್ ಹೇಳ್ತಾರೆ, ದೇ ಪಾಸ್ಡ್ ಹುಕುಂ ನವಾಜ್, ಹುಕುಂ ನವಾಜ್, ಹುಕುಂ ನವಾಜ್ ಅನ್ನು ಜಾರಿಗೆ ಮಾಡಿದರು. ಹುಕುಂ ನವಾಜ್, ಹುಕುಂ ನವಾಜ್ ಅಂತ ನಮಾಜ್ ಅಂತ ಹೇಳಿದ್ರೆ ಹುಕುಂ ನಮಾಜ್ ಅಂದ್ರೆ ಇಟ್ ರಿಸ್ಟ್ರಿಕ್ಟೆಡ್ ದ ಎಂಟ್ರಿ ಅಪ್ ಟು ದಿ ಗದ್ದರಿಸ್ಟ್ ಟು ದ ಗುರುದ್ವಾರ. ಈ ಗದ್ದರಿಸ್ಟ್ಗಳು ಗುರುದ್ವಾರದೊಳಗೆ ಬರದಿದ್ದ ಹಾಗೆ ನಿಷೇಧವನ್ನ ಹಾಕ್ಬಿಡ್ತಾರೆ. ಹುಕುಂ ಒಂದು ಆರ್ಡರ್, ಒಳಗಡೆ ಬರಂಗಿಲ್ಲ. ನಿಮ್ಮ ಅಪ್ಪ ಹೇಳ್ತಾರಲ್ಲ 10 ಗಂಟೆ ಮೇಲೆ ಮನೆ ಒಳಗೆ ಬರಂಗಿಲ್ಲ ಅಂತ, ಸೊಂದೆ ಸುತ್ತಾಡಕ್ ಹೋದ ಬಾಯ್ಸ್ ಹೇಳ್ತಾರಲ್ರಿ 10 ಗಂಟೆ ಒಳಗೆ ಬಂದ್ಬಿಡೋ ಕ್ಷಣ ಆಮೇಲೆ ಡೋರ್ ತೆಗಿಯಲ್ಲ ಅಂತ ಹೇಳ್ತಾರ. ದಟ್ ಇಸ್ ಹುಕುಂ. ಹುಕುಂ ಮೀನ್ಸ್ ಆರ್ಡರ್, ಗೊತ್ತಾಯ್ತೇನ್ರಿ? ಆರ್ಡರ್ ಮಾಡಿದ್ಯವರು ಯಾರು, ಈಗ ಗದ್ದರಿಸ್ಟ್ಗಳು ಯಾರು ಉದಾಸಿಗಳು ಇವ್ರ ಮೇಲೆ ಹೇಳ್ತಾರೆ. ಕೊನೆಗೆ ಇವ್ರೇನ್ ಮಾಡ್ತಾರೆ, ಅದನ್ನ ಕೇರ್ ಮಾಡ್ದಲೆ ಗುರುದ್ವಾರದೊಳಗಡೆ ಹೋಗ್ತಾರೆ. ಆಗ ಇವರು ಶೂಟ್ ಮಾಡ್ತಾರೆ, ಇವ್ರು ಶೂಟ್ ಮಾಡ್ತಾರೆ. ಇವ್ರ ಕಡೆ ಇರೋ ಕತ್ತಿ ತಗೊಂಡ್ ಹೋಗ್ಬಿಡ್ತಾರೆ, ಅವ್ರ ಕಡೆ ಇರೋ ಕತ್ತಿ ತಗೊಂಡ್ಬಿಡ್ತಾರೆ. ಅವ್ರು ಸಿಕ್ಕರು ಗೊತ್ತಲ್ಲ, ಆ ಕುದುರೆ ಮೇಲೆ ಇಷ್ಟಿಷ್ಟುದ್ದ ಮಹಾಂತ್ ಅಂತ ಬರ್ತಾರೆ, ಇಷ್ಟಿಷ್ಟುದ್ದ ಕತ್ತಿಗಳು ಹಿಡ್ಕೊಂಡು ಹಂಗೆ ನುಗ್ಗೇ ಬಿಡ್ತಾರೆ. ಆ ಘಟನೆಯಲ್ಲಿ ಬಹಳಷ್ಟು ಜನರು ತೀರಿಕೊಂಡರು. ಮೆನಿ ವರ್ ಕಿಲ್ಡ್ ಇನ್ ದಿಸ್ ಇನ್ಸಿಡೆಂಟ್. ಆಗ ಬ್ರಿಟಿಷ್ ಸರ್ಕಾರ ಬಂತು, ಏನ್ರಪ್ಪ ಯಾಕೆ ಇಷ್ಟು ಕಿತ್ತಾಡ್ತಾ ಇದಾರೆ, ಏನಾಗಿದೆ ಅಂತ. ಆಗ ಈ ಗದ್ದರಿಸ್ಟ್ಗಳು ಹೇಳ್ತಾರೆ, ಈ ಉದಾಸಿ ಸಿಖ್ ಮಹಾಂತರನ್ನ ತೆಗೆದಾಕ್ಬೇಕು ಅಂಡ್ ಆಲ್ಸೋ ಎಸ್ಟಾಬ್ಲಿಷ್ ಸಪರೇಟ್ ಕಮಿಟಿ ಫಾರ್ ದಿ ಮೇಂಟೆನೆನ್ಸ್ ಆಫ್ ಗುರುದ್ವಾರ. ಗುರುದ್ವಾರಗಳು ನೋಡ್ಕೊಳ್ಳೋಕೆ ಸಪರೇಟ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ಯಾರು, ಈ ಗದ್ದರಿಸ್ಟ್ಗಳು. ಆಗ ಒಂದು ಕಮಿಟಿ ಬಂತು, ಅದೇ ಶಿರೋಮಣಿ ಅಕಾಲಿ ಕಮಿಟಿ ಅಂತಾನು ಬರುತ್ತೆ. ಶಿರೋಮಣಿ ಅಕಾಲಿ ಕಮಿಟಿ ಅಂದ್ರೆ ಒಂದು ಹೊಸ ಕಮಿಟಿ ಬಂತು. ಇವತ್ತಿಗೂ ಅದೇ ಕಮಿಟಿನೇ ಇರೋದು, ಶಿರೋಮಣಿ ಅಕಾಲಿ ಅಂತ. ಆ ಅಕಾಲಿಯವರೇ ಇವತ್ತು ಈ ಗುರುದ್ವಾರಗಳನ್ನ ನೋಡಿಕೊಳ್ತಾರೆ. ಇಷ್ಟು ವರ್ಷ ಪಂಜಾಬಲ್ಲಿ ಇದೇ ಗೌರ್ಮೆಂಟ್ ಇತ್ತು, ಶಿರೋಮಣಿ ಅಕಾಲಿ ದಳ ಅಂತ. ಕೇಳಿರಾ? ಆ ಕಡೆ ನೀವು ಆ ಕಡೆ ತಲೆ ಹಾಕಿಲ್ಲ ಅನ್ಸುತ್ತೆ, ಪಂಜಾಬ್ ಕಡೆ. ನಿಮ್ದೇನಿದ್ರು ಇಲ್ಲೇ ಅದೇ ಕರ್ನಾಟಕ ಅಷ್ಟೇ ಅನ್ರಿ. ಅವ್ನಿಗೆ ಕಮೆಂಟ್ ಹೊಡೆದ, ಇವ್ನ್ ಲಾಡಿಂಗ್ ಕಮೆಂಟ್ ಹೊಡೆದ, ಅವ್ರಿಗೆ ಇಷ್ಟೇ ಜಾಸ್ತಿ. ಕರ್ನಾಟಕ ನೋಡ್ಬಿಡು ಒಂಚೂರು, ಬೇರೆ ಕಡೆ ನೋಡ್ರಿ, ಇಷ್ಟು ಕತೆ. ಹಾಗಾಗಿ ಇಲ್ಲಿ ಅಕಾಲಿ ದಳಗಳ ಚಳುವಳಿ ನಡೀತು. ಇದಕ್ಕೆ ಇದು ಯಾರು ಗೊತ್ತಾದ್ರು? ಅಕಾಲಿಗಳು, ಗದ್ದರಿಸ್ಟ್ಗಳು. ಗದ್ದರಿಸ್ಟ್ಗಳು ಒಂದು ಮಾತಾಡಿದ್ರು, ಅಂಗ್ರೇಜಿ ಕಾತಾಕೋ ಚುಕ್ತ ಕರೆಂಗೆ ಲೆಕ್ಕ ಇಡ್ತೀವಿ ಅಂತ. ಇಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ ಅವ್ರ ಕಡೆಯವ್ರನ್ನೆಲ್ಲರನ್ನು ಮಟ್ಟ ಹಾಕಿದ್ರು. ದಿಸ್ ವಾಸ್ ದ ಮೂವ್ಮೆಂಟ್. ಇಷ್ಟು ನಡೀತು. ಓಕೆ, ನೆಕ್ಸ್ಟ್ ಇದಾದ ಮೇಲೆ ನಾನು ಬರ್ತೀನಿ ಲಾಸ್ಟಿಗೆ. ಕರ್ನಾಟಕದಲ್ಲಿ ಇದು ಅಸಹಕಾರ ಚಳುವಳಿ ನಮ್ಮ ಕರ್ನಾಟಕದಲ್ಲಿ ಹೇಗಿತ್ತು, ಇಷ್ಟು ತನಕ ಬರೀ ದೇಶದಾದ್ಯಂತ ನೋಡಿದ್ವಿ. ನೆಕ್ಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅಸಹಕಾರ ಚಳುವಳಿ ಇಲ್ಲಿ ನೋಡ್ರಿ. 1920-21 ಟೈಮಲ್ಲಿ ಗಾಂಧಿ ಕರ್ನಾಟಕಕ್ಕೆ ಬಂದಿದ್ರು. ಓಕೆ, 1922 ಫೆಬ್ರವರಿ 5. ನಾನು ಹೇಳಿದ್ನಾ? ಅದ್ಯಾವಾಗ ಹೇಳಿದ್ರಿ? ಚೌರಿ ಚೌರ ಅಂತ ಒಂದು ಸಣ್ಣ ಊರು. ಇದೇ ಮ್ಯಾಟ್ರಿಗೆ ಬರ್ತೀನಿ ಡೈರೆಕ್ಟ್ ಆಗಿ. ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ, ಗೋರಖ್ಪುರ್ ಅಂತ ಒಂದು ಜಿಲ್ಲೆ. ಗೋರಖ್ಪುರ್ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರ ಅದು ಗೋರಖ್ಪುರ್. ಓಕೆ, ಆ ಗೋರಖ್ಪುರ್ ಅಲ್ಲಿ ಒಂದು ಊರಿದು, ಜಿಲ್ಲೆ ಗೋರಖ್ಪುರ, ಅದ್ರಲ್ಲಿ ಒಂದು ಊರು ಚೌರಿ ಚೌರ. ಆ ಚೌರಿ ಚೌರದಲ್ಲಿ ಒಂದಿನ ಏನಾಗುತ್ತೆ, ಈ ಪ್ರೊಸೆಷನ್ ಹೋಗ್ತಾ ಇರತ್ತೆ, ಗಾಂಧಿಯ ಸತ್ಯಾಗ್ರಹಿಗಳು ಹೋಗ್ತಾ ಇರ್ತಾರೆ. ಓಕೆ, ಗಾಂಧಿಯ ಸತ್ಯಾಗ್ರಹಿಗಳು ತಮ್ಮ ಸತ್ಯಾಗ್ರಹಿಗಳು ತಮ್ಮ ಶಾಂತಿಯುತವಾಗಿ ಒಂದು ಹೋಗ್ತಾರೆ.
ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಈ ಕಡೆಯಿಂದ ಬ್ರಿಟಿಷ್ ಬಂದ್ಬಿಟ್ಟು ಅವ್ರನ್ನ ತಡೀತಾರೆ, ಮುಂದೆ ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಆ ಸತ್ಯಾಗ್ರಹಿಗಳು ಹೇಳ್ತಾರೆ, ಇಲ್ಲ ನಮ್ಮ ಪಾಡಿ ನಾವು ಹೋಗ್ತೀವಿ, ನಮ್ಗೆ ಬಿಡಿ ಅಂತ. ಬ್ರಿಟಿಷ್ ಹೇಳ್ತಾರೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವರಿಗೂ ಕ್ಲಾಶ್ ಆಗ ಸರ್. ಬ್ರಿಟಿಷ್ ಅಟ್ಯಾಕ್ಡ್ ಆನ್ ಸತ್ಯಾಗ್ರಹಿಸ್, ಲಾಠಿ ಚಾರ್ಜ್ ಮಾಡ್ತಾರೆ, ಹೊಡಿತಾರೆ ಅವ್ರಿಗೆ. ಆಗ ಸತ್ಯಾಗ್ರಹಿಗಳಿಗೆ ಸಹಜವಾಗಿ ಕೋಪ ಬರುತ್ತೆ. ಹಾಗಾಗಿ ಅವರು ಗಾಂಧಿಯ ತತ್ವವನ್ನ ಮರೆತುಬಿಟ್ಟು ಅಟ್ಟಿಸ್ಕೊಂಡು ಹೋಗ್ತಾರೆ. ಆ ಪೊಲೀಸರು ಹೋಗ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅರೌಂಡ್ 22 ಮೆಂಬರ್ಸ್ ಪೊಲೀಸ್ ಮೆನ್ ಇರ್ತಾರೆ, 22 ಪೊಲೀಸ್ ಕರ್ಮಿ. ಆ ಅಷ್ಟು ಜನಕ್ಕೆ ದೇ ಪುಟ್ ಫೈರ್ ಆನ್ ದ ಪೊಲೀಸ್ ಸ್ಟೇಷನ್, ಅದ್ರ ಬಗ್ಗೆ ಬೆಂಕಿ ಹಾಕ್ತಾರೆ. 22 ಜನರು ತೀರಿಕೊಂಡು. ಅವಾಗ ಈ ಘಟನೆ ಆದಾಗ ಗಾಂಧಿ ಬಂದ್ಬಿಟ್ಟು ಗುಜರಾತ್ನಲ್ಲಿ ಬಾರ್ದೋಲಿ ಅನ್ಸತ್ತೆ, ಅಲ್ಲೆಲ್ಲ ಇರ್ತಾರೆ. ಸಬರ್ಮತಿ ಅನ್ಸತ್ತೆ, ಅಲ್ಲಿರ್ತಾರೆ. ಗಾಂಧಿ ಅಲ್ಲಿ ಮಾತಾಡ್ತಿರ್ತಾರೆ. ಏನಪ್ಪಾ ಅಂದ್ರೆ, ನಾನು ಮುಂದಿನ ರೂಪುರೇಷೆಗಳೇನು, ಯಾವ ತರ ಹೋರಾಟವನ್ನು ಮಾಡ್ಬೇಕು. ಅವಾಗ ಯಾರೋ ಬಂದ್ಬಿಟ್ಟು ಗಾಂಧೀಜಿಯವ್ರ ಕಿವಿಯಲ್ಲಿ ಹೇಳ್ತಾರೆ, ಗಾಂಧಿಯವರೇ ಈ ತರ ಆಗಿದೆ. ಗಾಂಧಿ ಸಡನ್ ಆಗಿ ಒಂದು ಡಿಸಿಷನ್ ತಗೊಂತಾರೆ, ಐ ಆಮ್ ಸ್ಟಾಪಿಂಗ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿಯನ್ನ ನಾನು ಹಿಂಪಡೆಯುತ್ತೇನೆ. ಆಗ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಜನ ಗಾಂಧಿ ಕ್ವಶನ್ ಮಾಡ್ತಾರೆ, ಇದು ಯಾವ ನ್ಯಾಯ, ನಿಮ್ಮ ಡಿಸಿಷನ್ ಸರಿಯಾಗಿಲ್ಲ, ನೀವು ಒಂದ್ ಪಕ್ಷ ಸಡನ್ ಆಗಿ ತೆಗೆದುಕೊಂಡ್ರೆ ಗತಿ ಏನು? ಅವ್ರು ಹೇಳಿದ್ರಲ್ಲ ಒಂದು ಮಾತು, 1 ವರ್ಷದೊಳಗೆ ಸ್ವತಂತ್ರ ತಂದು ಕೊಡ್ತೀನಿ. 1920 ಹೇಳಿದೆ, 1920 ಆಯ್ತು, 21 ಆಯ್ತು, 22 ಫೆಬ್ರವರಿ, 2.5 ವರ್ಷ ಆಗಿದ್ರು ಸಿಕ್ಕಿರ್ಲಿಲ್ಲ. ಗಾಂಧಿ ಹೇಳಿದ್ರು, ಈ ಡಿಸೈಡೆಡ್ ಟು ಸ್ಟಾಪ್ ದ ನಾನ್ ಕೋಆಪರೇಷನ್. ದೊಡ್ಡ ಗಲಾಟೆ. ಅವಾಗ ಗಾಂಧಿ ನಂಬ್ಕೊಂಡು ಬಹಳ ಜನ ಗೌರ್ಮೆಂಟ್ ಜಾಬ್ ಬಿಟ್ಟಿದ್ರು, ಸ್ಕೂಲ್ ಬಿಟ್ಟಿದ್ರು, ಕಾಲೇಜ್ ಬಿಟ್ಟಿದ್ರು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಅದಕ್ಕೆ ಮೋತಿಲಾಲ್ ನೆಹರು ಒಂದು ಮಾತು ಹೇಳ್ತಾರಂತೆ, ಕನ್ಯಾಕುಮಾರಿಯ ಹಳ್ಳಿಗೊಂದು ತಪ್ಪು ಮಾಡಿದರೆ ಕಾಶ್ಮೀರದ ಜನರಿಗೆ ಯಾಕೆ ಶಿಕ್ಷೆ? ಸುಭಾಷ್ ಚಂದ್ರ ಬೋಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತೆ, ಇಟ್ ಈಸ್ ಅ ನ್ಯಾಷನಲ್ ಡಿಸಾಸ್ಟರ್, ಇದೊಂದು ರಾಷ್ಟ್ರೀಯ ದುರಂತವೇ ಸರಿ ಅಂತ. ಆದ್ರೂ ಎಲ್ಲರೂ ಹೇಳ್ತಾರೆ, ಗಾಂಧಿ ಈ ತರ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಮಾಡಿದ ತಪ್ಪಿಗೋಸ್ಕರ ಎಲ್ರಿಗೂ ಯಾಕೆ ಶಿಕ್ಷೆ? ಅವರಿಷ್ಟು ಜನಕ್ಕೆ ಶಿಕ್ಷೆ ಕೊಡ್ಲಿ ಬಿಡಿ, ಏನಾಗಲ್ಲ, ಅವ್ರು ತಪ್ಪು ಮಾಡಿದ್ದಾರೆ. ಮಿಕ್ಕವರಿಗೆ ನಮ್ಮ ಪಡಿ ನಾವು ಹೋರಾಟ ಮುಂದುವರಿಸ್ತೀವಿ ಹೇಳ್ತಾರೆ. ಇಂಡಿಯನ್ಸ್ ಆರ್ ನಾಟ್ ಮೆಚೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಅಹಿಂಸಾ ಅಂಡ್ ಸತ್ಯಾಗ್ರಹ. ಭಾರತೀಯರು ಅಹಿಂಸೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿಲ್ಲ. ಹಾಗಾಗಿ ನಾನು ಇದನ್ನು ವಾಪಸ್ ತಗೋತೀನಿ, ಮತ್ತೆ ನಾವು ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ. ಆಗ ಕಾಂಗ್ರೆಸ್ ಅಲ್ಲಿ ಒಂದಿಷ್ಟು ಜನ ಗಾಂಧಿನ ಅಪೋಸ್ ಮಾಡಿ ಸಪರೇಟ್ ಆಗ್ತಾರೆ. ಅವರೇ ಒಂದು ಹೊಸ ಪಕ್ಷ ಕಟ್ತಾರೆ, ಅದನ್ನೇ ಸ್ವರಾಜ್ ಪಕ್ಷ ಅಂತ ಕರೀತಾರೆ. ಅರ್ಥ ಆಯ್ತೇನ್ರಿ? ಅರ್ಥ ಆಯ್ತಾ?